ಪೊಲೀಸ್ ಅಧಿಕಾರಿಗಳು ರಾತ್ರಿ ರೌಂಡ್ಸ್ ವೇಳೆ ಸುಮಾರು ರಾತ್ರಿ 12:30 ಆದರೂ ತೆರೆದಿರುವ ಅಂಗಡಿಯೊಂದನ್ನು ನೋಡಿದ್ದಾರೆ. ಆದ ಕಾರಣ ಅಂಗಡಿಯನ್ನು ಇಷ್ಟೊತ್ತಾದರೂ ಏಕೆ ತೆಗೆದಿದ್ದೀರಿ ಎಂದು ಮಹಿಳಾ PSI ನಾಗಮ್ಮ ಪ್ರಶ್ನಿಸಿದ್ದಾರೆ. ಇಷ್ಟೇ ಆಗಿದ್ದು. ಅದರ ನಂತರ ಖ್ಯಾತೆ ತೆಗೆದ ಪುಂಡರು ಪೊಲೀಸ್ ಅಧಿಕಾರಿ ಎಂದು ಲೆಕ್ಕಿಸದೆ ಅವರಿಗೆ ಧಮಕಿ ಹಾಕಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎನ್ನುವುದು ತಿಳಿದುಬಂದಿದೆ. ಏಪ್ರಿಲ್ 3ರ ರಾತ್ರಿ ನಡೆದ ಘಟನೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರುವ ಆಲಂಬಗಿರಿಯ ನಾಗೇಂದ್ರ, ನರೇಂದ್ರ, ಪುನೀತ್ ಹಾಗೂ ನವೀನ ಎಂದು ಗುರುತಿಸಲಾಗಿದೆ. ಆದರೆ ಅಚ್ಚರಿ ಏನೆಂದರೆ ಘಟನೆ ನಡೆದು 3 ದಿನಗಳಾದರೂ ಆರೋಪಿಗಳ ಬಂಧನವಾಗದೇ ಇರುವುದು. ಹೌದು, ಇದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಅಲ್ಲದೆ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಏಕೆ ತೆಗೆದುಕೊಳ್ಳಲಿಲ್ಲ ಎನ್ನುವ ಪ್ರಶ್ನೆ ಸಹ ಉದ್ಭವಿಸಿದೆ. ಘಟನೆ ನಡೆದು 3 ದಿನ ಕಳೆದರೂ ಕೇವಲ FIR ಹಾಕಿ ಖಾಕಿ ಪಡೆ ಮೌನ ವಹಿಸಿದೆ ಎನ್ನಲಾಗಿದೆ. ಮಹಿಳಾ ಪೊಲೀಸ್ ಅಧಿಕಾರಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಗಲಾಟೆ ಆದರೂ ಕ್ರಮ ವಹಿಸಿಲ್ಲ. ರಾಜಕೀಯ ಒತ್ತಡಕ್ಕೆ ಮಣಿದ್ರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಎನ್ನುವ ಅನುಮಾನವೂ ಹೊಗೆಯಾಡುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳ ನಡೆ ಬಗ್ಗೆ ಅನುಮಾನ ಭುಗಿಲೆದ್ದಿದೆ. ಮಹತ್ವದ ವಿಚಾರವೆಂದರೆ ರಾಜಕೀಯ ಒತ್ತಡಕ್ಕೆ ಮಣಿದೀತ ಪೊಲೀಸ್ ಇಲಾಖೆ ಎನ್ನುವ ಮಾತು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದೆ. ತಮ್ಮದೇ ಇಲಾಖೆಯಲ್ಲಿನ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸುತ್ತಿದೆಯಾ ಖಾಕಿ ವಲಯ ಎನ್ನುವ ಪ್ರಶ್ನೆಯೂ ಉದ್ಭವಿಸಿದೆ ಎನ್ನಲಾಗಿದೆ. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು.